ನಮ್ಮದು ಒಳಗಡೆ 2 ಎಕರೆ ಜಮೀನು ಐತೆ. 2 ಎಕರೆ ಜಮೀನಿಗೆ ನಾವು ದಾರಿ ಕೇಳ್ಕೊಂಡಿದ್ವಿ. ಸ್ಟಾರ್ಟಿಂಗ್ನಲ್ಲಿ ಫಸ್ಟು ನಾನು ಅವ್ರಿಗೆ ಈ ಗಿಡ ಕಟ್ಟೋದಕ್ಕೆ ಮುಂದಾಗೆ ಹೇಳಿದೆ, ಸರ್ ನಿಮ್ಮ ತಲದಸಿ ಒಳಗೆ ಮನೆ ಕಣ ಜಾಗದಲ್ಲಿ ಜಾಗ ಇದೆ ನಂದು. ನಿಮ್ಮ ಜಮೀನೆಲ್ಲ ಬಳಸಬೇಕು ಅಂದರೆ ಸುಮಾರು 3-4 ಕಿಲೋಮೀಟ್ರ್ ಬರಬೇಕು. ನಿಮ್ಮ ಜಮೀನೆಲ್ಲ ಬಳಸ್ಕೊಂಡು ನೀವು ಕಿಟಕಿ ಒಳಗೆ ಕೂತ್ಕೊಂಡು ನೋಡ್ರೆ ನನ್ನ ಜಮೀನು ನಿಮ್ಮ ಕಣ್ಣಿಗೆ ಕಾಣ್ತದೆ. ಹಂಗಿರುವಾಗ ನನ್ನ ಜಮೀನು ಮಡಿಕಳಿ ಬೇರೆ ಕಡೆ ನನಗೆ ಜಮೀನು ಕೊಡಿಸಿ ಮಡಿಕಳಿ. ನಿಮ್ಮ ಅನುಕೂಲಕ್ಕೆ ಜಮೀನು ಅದೇ, ನೀವು ಮಡಿಕಳಿ, ನಮ್ಮ ಅನುಕೂಲಕ್ಕೆ ಜಮೀನು ಕೊಡಿಸಿ ಅಂತ ನಾನು ಕೇಳಿರೋ ಸತ್ಯ. ಆ ಮಾತು ಕೇಳಿದಾಗ ಅವ್ರು ಅದಕ್ಕೆ ತಲೆ ಹಾಕಲಿಲ್ಲ. ಹಿಂಗಾಡಿ ದಿನ ತಿಳ್ಕೊಂಬಂದರು. ಆಮೇಲೆ ಒಂದಿನ ಕರ್ಸ್ಕೊಂಡ್ರು ಅವರೇ, ನೋಡ್ರಿ ನಿಮ್ಮ ಒಬ್ರಿಗೆ ನಾವು ದಾರಿ ಬಿಡ್ತೀವಿ, ಬೇರೆಯವ್ರಿಗೆಲ್ಲ ದಾರಿ ಬಿಡಲ್ಲ ಕಣ್ರಿ ಅಂತೇಳಿ ಸರ್ ಹೇಳ್ತೀನಿ, ಗೇಟ್ ಇಕ್ಕಿದ್ರು ನಿಮ್ಮ ಒಬ್ರಿಗೆ ಬಿಟ್ಕೊಡ್ತೀವಿ, ಬೇರೆಯವ್ರಿಗೆಲ್ಲ ಬಿಡಲ್ಲ ಅಂತೇಳಿ ನೋಡಿ ಇದೇ ಜಮೀನಲ್ಲಿ ಕೂತ್ಕೊಂಡು ಮಾತಾಡಿರು. ಇಲ್ಲಿಂದ ನೋಡಿ ಈ ಸುಮಾರು ಒಂದು 500 ಅಡಿ ಇರ್ಬೋದು ಮಾತಾಡಿದಕ್ಕೂ ಅಲ್ಲಿಗೆ ಹೋಗುವಾಗ ಅಲ್ಲೇ ಮಾತಾಡಿ ಹೇಳ್ತೀವಿ ಬಿಡ್ರಿ ಅಂತ ಚೇಂಜ್ ಮಾಡಿರಿ. ಅಲ್ಲೇ ಮಾತೇ ಚೇಂಜ್ ಮಾಡಿರು. ಇಲ್ಲಿಂದ ಇಲ್ಲಿ ಮಾತಾಡಿ ಅಲ್ಲಿಗೆ ಹೋಗುವಾಗ ಮಾತಾಡ್ಬೋದು. ನಾನು ನಮ್ಮ ತಾಯಿ ಹುಟ್ಟಿರೋ ನಾಯಿಗೆ ನಾನು 1 ಕೋಟಿ ಕೊಡ್ತೀನಿ, ನಾನು ತಪ್ಪು ನುಡಿಯಲ್ಲ. ನೀವು ನುಡಿಬೋದು ಅಷ್ಟೇ, ನೀವು ಅಧಿಕಾರಿಗಳಾಗಿರ್ಬೋದು ನುಡಿಬೋದು. ನಾನು 1 ಕೋಟಿ ಕೊಡ್ತೀನಿ ತಿನ್ನೇ ಮಣ್ಣು ಅಂದ್ರೆ ನಾನು ತಿನ್ನೋಕೆ ರೆಡಿ ಆಗಿಲ್ಲ. ಅಷ್ಟಾಯಿತು. ಅಲ್ಲಿಗೆ ಸುಮಾರು ಅದು ಹಂಗೆ ಗೇಟ್ ತೆಗ್ಸೋದು ಹೋಗೋದು ಇದೇ ರೀತಿಯಾಗಿ ನಾವು ಕಾಲ ಕಳೀತಿದ್ದು. ಮೊನ್ನೆ ಮೋಟ್ರ್ ಎತ್ಬೇಕಾಗಿ ಬಂತು, ಗೇಟ್ ತೆಗೀರಿ ಸರ್ ಅಂತ ಕೇಳೋದಕ್ಕೆ ಬೇಕು ಅಂತ ಮಾಡ್ತೀರೇನ್ರಿ ನೀವು ಅಂತ ಅಂದು ಪಟಾರು ಫೋನ್ ಕಟ್ ಮಾಡಿರಿ. ಈ ಮನ್ಸನ್ ಕೇಳೋಕ್ಕಾಗ್ತದ ನಾನು ಗೇಟ್ ತೆಗಿತ್ತಾ? ಇವನು ಕೇಳೋಕ್ಕಾಗ್ತದ? ನಾವು ಇಲ್ಲಿರೋ ಫ್ಯಾಮಿಲಿ ಕೇಳೋಕ್ಕಾಗ್ತದ? ಗೇಟ್ ತೆಗಿತಾರೆ ಅವ್ರಿಗೆ ಕೇಳೋಕ್ಕಾಗ್ತದ? ನಿಮ್ಮನ್ನು ಕೇಳಿ ನೀವು ತೆಗೆದ ಮೇಲೆ ಅವ್ರಿಗೆ ಕೇಳೋಕ್ಕಾಗ್ತದ? ನಾವು ನೋಡಿ ಇವತ್ತು ಹೊಲ ತಕ್ಕಲ್ ಬಿದ್ದದೆ. ಇದೆಲ್ಲ 25-30 ಸಾವಿರ ರೂಪಾಯಿ ಕೇಳೋದು ಇಲ್ಲೇ ಅವನೇ. 25-30 ಸಾವಿರ ರೂಪಾಯಿ ತಗರಿಕಾಯಿ ಮಾರಿವ್ನಿ, 10-15 ಸಾವಿರ ರೂಪಾಯಿ ಅವರೆಕಾಯಿ ಮಾರಿವ್ನಿ, 6-7 ಸಾವಿರ ರೂಪಾಯಿ ಹಸೋಳೆಕಾಯಿ ಮಾರಿವ್ನಿ. ನನ್ನ ಸಂಸಾರನ ಇಲ್ಲಿ ಸಾಕಿವ್ನಿ, 10-12 ಕ್ವಿಂಟಲ್ ರಾಗಿ ಬೆಳೀನಿ. ಇದ್ರ ನನ್ನ ಸಂಸಾರ ತಿತ್ತಿ ಮೇಲೆ ಕಲ್ಲು ಹಾಕ್ಯಾರ. ಇವತ್ತು ಬೇಕು ಅಂತ ಗೇಟ್ ತೆಗಿಬೇಕಂದ್ರೆ ನೀವು ಪಟಾರ್ ಫೋನ್ ಕಟ್ ಮಾಡಿರಿ. ನಾನು ಯಾರನ್ನು ಕೇಳಬೇಕು ಸರ್? ನಾನು ಆಯಿತಾ, ಜಮೀನು ಕೊಡಿಸಿ ಅಂದ್ರೆ ಅದಕ್ಕೂ ಇಲ್ಲ, ದಾರಿ ಬಿಡಿ ಅಂದರೆ ಇದಕ್ಕೂ ಇಲ್ಲ. ಕೊಟ್ಬಿಡಿ, ನಮ್ಮ ಮಕ್ಳಿಗೆ 12 ಜನವ್ರಿಗೆ ಕರೆಸ್ತೀನಿ, ತಲೆ ಒಂದು ಲೋಟ ವಿಷ ಕೊಟ್ಬಿಡಿ, ಮಡಿಕಳಿ ಜಮೀನಾ. ಯಾರು ಬರ್ತಾರೆ? ನಮ್ಮ ಕುಟುಂಬನೇ ಹೋದ್ಮೇಲೆ ಯಾರು ಬರ್ತಾರೆ? ಯಾರು ಬರ್ತಾರೆ ಇಲ್ಲಿ ಜಮೀನಿಗೆ? ನೀವು ಮಡಿಕೋಬೋದಲ್ವಾ? ಶೆಟ್ಟಿ ಬಾಬು ಅಂತೇಳಿ ಬೆಂಗಳೂರವರು. ಎಷ್ಟು ಎಕರೆ ಇದೆ ಇದು? 70 ಎಕರೆ ಜಮೀನು ಅದೇ. ಒಬ್ಬರೇ ಒಂದು 65-70 ಎಕರೆ ಐತೆ. ಇಷ್ಟು ಜಮೀನು ಈಗ 70 ಎಕರೆ ಅಲ್ಲ, ಇನ್ನೂ 70 ಎಕರೆ ತಗೊಳ್ಳಿ, ನಿಮ್ಮ ಮಡುವೆ ಅದು. ನನಗೆ ಬೇಕಾಗಿರೋದು 20 ಅಡಿ ದಾರಿ. ನಾನು ಕೇಳ್ಕೊತಾರದು ಕೇಳ್ದು ಜಮೀನು ತಗೊಳ್ಳಿ ಬಿಡಿ, ನಮಗೆ ದಾರಿ ಅದಕ್ಕೂ ಇಲ್ಲ. ಹಿಂಗೆ ಮಾಡಿ ನೀವು ಗೇಟ್ ಹಾಕಿ ಕೂತ್ಕೊಂಡಾಗ ಇವತ್ತು ನಾನು ಅನ್ನಿಸ್ತಿದ್ದಿ ತಲೆ ಮೇಲೆ ಇಲ್ಲಿ ಕಲ್ಲು ಹಾಕಿದ್ದೀರಲ್ಲ, ಭಗವಂತ ನಿಮ್ಗೆ ಒಳ್ಳೆ ದಾರಿ ಬಿಡ್ತಾನ? ಬೆಳ್ಕೊಂತಿನ್ನೋದು ಇವತ್ತು ನಾನು ಅನ್ನಿಸ್ತಿದ್ದಿ ತಲೆ ಮೇಲೆ ಕಲ್ಲು ಹಾಕಿದ್ದೀರಲ್ಲ ರೀ, ನೇಗ್ಲಿಕ್ಕಿಲ್ಲ. ಬನ್ನಿ ಸರ್, ಹೋಗೋಣ ಬನ್ನಿ. ಮಕ್ಳಿಗೆ ವಿಷ ಕೊಡಲ್ಲ? ನಾನು ವಿಷ ಕೊಡ್ಬೇಕಂದೆ. 2 ಆರಿನ ದನ ಮಾಡಿಕೊಂಡಿದ್ದೀವಿ. ನೀವು ಕಂಡದಾಗ ಈಗ ನಾನು ತೋರಿಸ್ತೆ ಗೇಟ, ಆ ಗೇಟ ದನ ತಗೊಳಿಕೆ ಹೋದ ಸರ್? 6ನೇ ತೋತವ ಇಲ್ಲ, ಹೊಲ್ತ ಮೇಯಕ್ಕೆ ದನ ಹೋತವ? 2 ಆರಿನ ದನ ಮಾಡಿಕೊಂಡಿದ್ದು ಕೇಳು ಮಕ್ಕಳ ಮುಂದೆಲೆ. 2 ಆರಿನ ದನ ಇದ್ದು ಇರಲ್ವ? ಅವ್ನು ಬಂದಿದ್ದು ಒಳ್ಳೇದಾಯ್ತು ನನಗೆ. ದನ ಮಾರ್ಕೊಂಡೆ ಹಿಂಗಾಡಿ ಕಂಡವ್ರ ಮನೆಗೆ ಆಯ್ಗೆ ಹೋಗ್ತಾರೆ ಅಂತೇಳಿ ಮಕ್ಕಳಲ್ಲಿ ಒಂದು ಹೊಸ ತಂದೆ. 1 ಹುಲ್ ತಾಂಬರಕ್ಕಾಗ್ತದೆ ಇರೋದ್ರೊಳಗೆ ಈಚೆಗೆ 1 ಹುಲ್ ತರಕ್ಕಾಗ್ತದೆ ಸರ್? ಗೇಟ್ ಇಕ್ಬಿಟ್ಟಿದ್ದಾರಲ್ಲ. ಸರಿ ಸರ್, ಆ ಗೇಟ್ನೊಳಗೆ ನಾನು ತೆಗೆದ ಗೇಟ್ನಾಗೆ 1 ಹುಲ್ ಈಚೆ ತರಕ್ಕಾಗ್ತದೋ? ತರಕ್ಕೆ ಹಂಗಿದ್ರೆ ಹೇಳಿ. ಒಬ್ಬ ಮನುಷ್ಯ ಹೋಗೋಕ್ಕಾಗಲ್ಲ. 1 ಹುಲ್ ಮೇವು ಈಚೆಗೆ ಬರ್ತದೋ? ದಾರಿ ಬೇಡವ ನನಗೆ? ಏನು ಮಾಡಬೇಕು ರೈತ? ಇಂಥ ಸಮಸ್ಯೆ ಅಲ್ಲಿ ಹೇಳಿ. ಜಮೀನು ಮಾಡಿಕೊಳಕ್ಕೆ ರೆಡಿ ಇಲ್ಲ. ಜಮೀನು ಕೊಟ್ಟು ಮಾಡಿಕೊಳ್ಳಿ ಇವತ್ತು ಬಿಡ್ತೀನಿ, ನಾನು ತಪ್ಪಾಡಕ್ಕೆ ರೆಡಿ ಇಲ್ಲ. ನೀವು ಜಮೀನು ಬಿಡೋಕ್ಕೂ ರೆಡಿ ಇದ್ದೀರಾ? ಬದಲಿ ಜಮೀನು ನನ್ನ ವಿಷಯ ಗೊತ್ತಾ? ಅವತ್ತು ನಾನು ನಾಲ್ಗೆ ಕೊಟ್ಟಿದ್ದೀನಿ. ಯಾವತ್ತು ಈ ಗಿಡ ಕಟ್ಟೋದಕ್ಕೆ ಮುಂದೆ ನಾಲ್ಗೆ ಕೊಟ್ಟಿದ್ದೀನಿ. ಗಿಡ ಕಟ್ಟೋದಕ್ಕೆ ಮುಂದೆ ನಾಲ್ಗೆ ಕೊಟ್ಟಿದ್ದೀನಿ. ಜಮೀನು ಕೊಡ್ತೀನಿ, ಜಮೀನು ಕೊಡಿ ಅಂತ ಕೇಳಿದ್ದೀನಿ. ಇವತ್ತು ನಾನು ಗಿಡ ಬೆಲೆಗೆ ಫಸಲಿಗೆ ಬಂದವೆ, ನೀವು ಕೂತ್ಕೊಂಡು ಅನ್ನ ಮಾಡ್ತೀರಾ? ನಾನೇನು ಮಣ್ಣು ತಿನ್ನಲ್ಲ? ಮಣ್ಣು ತಿನ್ಬೇಕಾ ಸರ್ ನಾನು? ಗಿಡ ಫಸಲಿಗೆ ಬಂದವೆ ಅದು ಅನ್ನಲ್ವಾ? ನೀವು ಕೂತ್ಕೊಂಡು ಅನ್ನ ಉಣ್ತೀರಾ? ನಾನು ಮಣ್ಣು ತಿನ್ನಲ್ಲ? ಅವತ್ತು ನಾನು ನಾಲ್ಗೆ ಕೊಟ್ಟಿದ್ದೀನಿ. ಗಿಡಕ್ಕೆ ಪರಿಹಾರ ಕೊಡಲಿ, ಜಮೀನು ಕೊಡಲಿ, ಇವತ್ತು ಮಾಡಿಕೊಳ್ಳಿ, ಇಲ್ಲ ದಾರಿ ಬಿಡಲಿ. ಏನು ಮಾಡ್ಬೇಕು ನಾನು? ಏನು ತಿನ್ಬೇಕು ಹೇಳಿ ಸರ್ ನೀವು? ರೈತನಿಗೆ ಇಂಥ ಕಿರುಕುಳ ನೀವು ಕೊಟ್ಟಾಗ ರೈತ ಬಾಳದ ಹೆಂಗೆ? ನೀವು ಐತೆ ತಗೊಳ್ಳಿ, 80 ಎಕರೆ ಅಲ್ಲ, ಇನ್ನೂ 80 ಎಕರೆ ತಗೊಳ್ಳಿ, ನಮಗೆ ಹೊಟ್ಟೆ ಉರಿನಾ? ನಿಮ್ಮ ಮಾಡುವೆ. ನನಗೆ ಬೇಕಾಗಿರೋದು ಎಷ್ಟು? ಗಾಡಿ ಒಳಗೆ ಹೋಗ್ಬೇಕು, ಬರಬೇಕು. 20 ಅಡಿ ದಾರಿ ನಾನು ಕೇಳ್ತಾ ಇದ್ದೀನಿ. ಇವತ್ತು
ಗಿಡಕ್ಕೆ ಕಾಯಿ ಕಸರು ಬರ್ತಾವಿನ್ನ ಗಾಡಿನೇ ಬರ್ಬೇಕಾಗ್ತದೆ. ಏನು ಮಾಡ್ಬೇಕು ನಾನು? ಹೌದು, ನಮಗೆ ಒಂದು ತುಂಡು ತಲು ಒಂದು ನೋಡಿ ಸಹ ನಾನು ಹೇಳಿದೆ 1 ಎಕರೆ ತಲೆನಲ್ಲಿ ನನಗೆ ದಾರಿ ಬೇಕು. ಅವ್ರ ಜಮೀನಲ್ಲೆಲ್ಲ ನನಗೆ ಬೇಕಿಲ್ಲ. ತಗೊಳ್ಳಿ, ಆ ಎಕರೆ ತಲೆನಲ್ಲಿ ಬೇಕಾ ಜಮೀನು ತಾಳಿ ಬಿಡಿ. ಓ, ನೀವು ಆ ದಾರಿ ಬಿಟ್ಟಷ್ಟಕ್ಕೆ ಜಮೀನು ಕೊಡೋಕೆ ನೋಡಿ ರೆಡಿ? ಗೇಟ್ನಿಂದ ಒಳಗೆ ಎಷ್ಟು ಬಿಡ್ತಾರೆ ಅಷ್ಟು ಜಮೀನು ಕೊಡೋಕೆ ರೆಡಿಯಾಗಿದ್ದೀನಿ ನಾನು. ಇನ್ನೇನು ಪ್ರಾಣ ಕಳ್ಕೊಳ್ಳ ಹೌದು. ಪ್ರಾಣ ಕಳ್ಕೊಳ್ಳ ನಾನು. ಇವತ್ತು ನಾನು ಅನಿಸ್ತಿದ್ದ ಮೇಲೆ ಕಲ್ಲು ಹಾಕಿದ್ರಲ್ಲ ಅಷ್ಟು ಜಮೀನು ಕೂಡ ಬಿಡೋಕೆ ರೆಡಿಯಾಗಿದ್ದೀನಿ. ಇಲ್ಲ ನನಗೊಂದು 20 ಅಡಿ ದಾರಿ ಬೇಕು 1 ಎಕರೆ ಜಮೀನೊಳಗೆ. 1 ಎಕರೆ ಒಂದು 20 ಅಡಿ ದಾರಿ ಬಿಡಿ. ನಾನು ಗಾಡಿ ಹೋಗ್ಬೇಕು, ಒಂದರಿ ಹುಲ್ ತರಬೇಕು, ಒಂದರಿ ಸೊಪ್ಪು ತರಬೇಕು. ರೈತ ನಾನು. ನಿಮ್ಮಂಗೆ ಆಫೀಸರ್ ಆದರೆ ಒಂದು ಕಾರ್ ಬರ್ತದೆ, ಒಂದು ಕಾರ್ ಹೊರಟೋಗ್ತದೆ. ನಾನು ರೈತ, 2 ಹುಲ್ಲು ಹೊತ್ಕೊಂಬರ್ಬೇಕು, ಒಂದರಿ ಮರಿ ಸೊಪ್ಪು ಹೊತ್ಕೊಂಬರ್ಬೇಕು. ಈ ಗೇಟಿಗೆ ಬರಕತ್ತಾನ ಸರ್ ನೀವು ಕಂಡದಾಗ ಹೇಳಿ. ಇದ್ರೊಳಗೆ ಈಚೆಗೆ ಬರ್ಬೋದು ಕಣೆ, ನೀವು ಒಂದು ಅರೆ ತಾಂಡು ಅಂದರೆ ನಾನು ಈ ಮಾತೇ ಕೇಳಲ್ಲ. ಆಗಲ್ಲ ಬಿಡಿ. ಆಯಿತಾ? ನೀವು ಬೇಕು ಅಂತ ಮಾಡ್ತೀರ, ಪಟಾರ್ ಫೋನ್ ಕಟ್ ಮಾಡ್ಕೊಂಡು ನಿಮ್ಮ ಮನೆ ಕೂತ್ಕೊಂಡ್ಬಿಟ್ರೆ ಇಲ್ಲಿರೋರು ನಾವು ಕೇಳೋಕ್ಕಾಗ್ತದ? ಇವತ್ತು ತಕ್ಕಳುತ್ತಿಲ್ಲ. ನಾನು ಅಂದ ಸ್ಥಿತಿಯಲ್ಲಿ ಮಣ್ಣು ಹಾಕಿದ್ದೀರಾ? ದೇವ್ರು ನಿಮಗೆ ದಾರಿ ಬಿಡ್ತಾನಾ? ನಾನು ಅನ್ನ ಮಣ್ಣು ತಿನ್ನುವಾಗ ದೇವ್ರು ನಿಮಗೆ ದಾರಿ ಬಿಡ್ತಾನೋ? ಇಂಥ ನೋವುಗಳೆಲ್ಲ ನಮ್ಗೆ ಯಾಕೆ ಕೊಡ್ಬೇಕು ನೀವು? ಏ ಸಾ ಇಂಥ ನೋವುಗಳು ಯಾಕೆ ಕೊಡಬೇಕು? ಬೇಡ, ಇಂಥ ನೋವುಗಳು ಕೊಡೋ ಬದಲಾಗಿ ವಿಷ ಕೊಟ್ಬಿಡಿ. ನಾನು ಕುಟುಂಬ ಎಷ್ಟೋ ಅಷ್ಟು ಕರೆಸ್ತೀನಿ. ತಲಾಗ ಒಂದು ಲೋಟ ನಿಮ್ಮ ಕೈ ಮುಟ್ಟಿ ವಿಷ ಕೊಟ್ಬಿಟ್ಟು ಸೆಂಟ್ರಾಗ ಅದೇ ಯಾರೂ ಬರೋಂಗಿಲ್ಲ.